ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮೊದಲ ಬಾರಿ ನಾವು THR ನ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಲ್ಲ, ಅಂತಹ ಫಲಾನುಭವಿಯನ್ನು ನಾವು ಫೋಟೋನು ಕ್ಯಾಪ್ಚರ್ ಮಾಡಿರ್ತೀವಿ, KYCನೂ ಕಂಪ್ಲೀಟ್ ಮಾಡಿರ್ತೀವಿ, ಹಾಗೆ THR ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ. ಸೊ ಅಂತಹ ಫಲಾನುಭವಿಗೆ ಮುಂದಿನ ಮಾಹೆಯಲ್ಲಿ THR ಅನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೀವು ಲಾಗಿನ್ ಆದಾಗ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಡೈಲಿ ಟ್ರ್ಯಾಕಿಂಗ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಬೇಕು. ಡೈಲಿ ಟ್ರ್ಯಾಕಿಂಗ್ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ THR ಮತ್ತು SCM ಈ ಥರ ಪೇಜ್ ನಿಮಗೆ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ THR SCM ಕಾಣ್ತಾ ಇದೆಯಲ್ಲ, ಆ THR SCMನ ನೀವು ಕ್ಲಿಕ್ ಮಾಡಿ. THR SCM ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಬೆನಿಫಿಷಿಯರಿ ಲಿಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರ್, ಹಾಗೆ 6 months to 3 years ಮಕ್ಕಳುಗಳದ್ದು ನಿಮಗೆ ಲಿಸ್ಟ್ ಶೋ ಆಗುತ್ತೆ. ಇಲ್ಲಿ ನಾನು ಕಳೆದ ತಿಂಗಳು ಒಂದು ಪ್ರೆಗ್ನೆಂಟ್ ವುಮೆನ್ನ ಪೂಜಾ ಅನ್ನೋ ಒಂದು ಪ್ರೆಗ್ನೆಂಟ್ ವುಮೆನ್ನ ನಾನು THR ನ ಡಿಸ್ಟ್ರಿಬ್ಯೂಷನ್ ಮಾಡೋ ಸಲುವಾಗಿ ಫೋಟೋ ಕ್ಯಾಪ್ಚರಿಂಗ್ ಮಾಡಿದ್ದೆ, KYC ಕಂಪ್ಲೀಟ್ ಮಾಡಿದ್ದೆ, ಹಾಗೆ THR ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ಹಾಗಾಗಿ ಪೂಜಾ ಅನ್ನೋ ಒಂದು ಪ್ರೆಗ್ನೆಂಟ್ ವುಮೆನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಪ್ರೆಗ್ನೆಂಟ್ ವುಮೆನ್ನ ನಾವು ಕ್ಲಿಕ್ ಮಾಡಿದಾಗ ಅದರೊಳಗೆ ಬೆನಿಫಿಷಿಯರಿ ಲಿಸ್ಟ್ ಶೋ ಆಗುತ್ತೆ. ನೋಡಿ, ಅಲ್ಲಿ ನಿಮಗೆ ಪೂಜಾ ಅಂತ ಕಾಣ್ತಾ ಇದೆ ನೋಡಿ. ಆ ಪೂಜಾ ಲಾಸ್ಟ್ ಮಂತ್ ನಾನು THR ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ಹಾಗಾಗಿ ಈ ತಿಂಗಳು ಕೂಡ ಅವ್ರಿಗೆ THR ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿರೋದ್ರಿಂದ ಆ ಪೂಜಾ ಅನ್ನೋದ್ರ ಮುಂದೆ ನಿಮಗೆ ಬ್ಲೂ ಕಲರ್ ಅಲ್ಲಿ THR ಅಂತ ಕಾಣ್ತಾ ಇದೆ ನೋಡಿ, ಆ THR ನ ನೀವು ಕ್ಲಿಕ್ ಮಾಡಬೇಕು. ನೀವು THR ನ ಕ್ಲಿಕ್ ಮಾಡಿದ ಕೂಡಲೇ ಈ ತರ THR ಡಿಸ್ಟ್ರಿಬ್ಯೂಷನ್ ಪೇಜು ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಮುಂಚೆ ಏನಾಗ್ತಾ ಇತ್ತು, ನಾವು ಮೊದಲನೇ ಸತಿ ನಾವು THR ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಏನಾಗ್ತಾ ಇತ್ತು, ಫೋಟೋ ಕೇಳ್ತಾ ಇತ್ತು, KYC ಕೇಳ್ತಾ ಇತ್ತು. ಆದರೆ ಈ ಫಲಾನುಭವಿಗೆ ನಾವು ಆಲ್ರೆಡಿ ಫೋಟೋನು ಕ್ಯಾಪ್ಚರ್ ಮಾಡಿದೀವಿ, ಹಾಗೆ KYCನೂ ಕಂಪ್ಲೀಟ್ ಮಾಡಿರೋದ್ರಿಂದ ಫೋಟೋನು ಕೇಳೋದಿಲ್ಲ, KYCನೂ ಕೇಳೋದಿಲ್ಲ. ಯಾಕಂದ್ರೆ ನಾವು KYC ಒಂದೇ ಸತಿ ಮಾಡೋದ್ರಿಂದ KYC ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಹಾಗಾಗಿ ಈ ಫಲಾನುಭವಿಗೆ ನಾವು ಫೋಟೋನು ಕ್ಯಾಪ್ಚರ್ ಮಾಡಿರೋದೀವಿ, ಹಾಗೆ KYC ಕಂಪ್ಲೀಟ್ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ THR ಡಿಸ್ಟ್ರಿಬ್ಯೂಷನ್ ಪೇಜ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ನಂಬರ್ ಆಫ್ ಡೇಸ್ THR ಡಿಸ್ಟ್ರಿಬ್ಯೂಷನ್ ಕೇಳುತ್ತೆ. ಅಲ್ಲಿ 7 days ಇದೆ, 15 days ಇದೆ, ಹಾಗೆ 25 days ಇದೆ. ಸೊ ನಾವು 25 days ಒಂದ್ಸತಿ ಕೊಡೋದ್ರಿಂದ ನಾವು ಯಾವಾಗಲೂ 25 daysನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಅಲ್ಲಿ 25 days ಅಂತ ಕಾಣ್ತಾ ಇದೆ ನೋಡಿ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಂಬರ್ ಆಫ್ ಪ್ಯಾಕೆಟ್ಸ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂಬರ್ ಆಫ್ ಪ್ಯಾಕೆಟ್ಸ್ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ 1 ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ನಂಬರ್ ಆಫ್ ಪ್ಯಾಕೆಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ವೆರಿಫಿಕೇಶನ್ ಮೆಥಡ್ ಅಂತ ಒಂದು ಕಾಣ್ತಾ ಇದೆ ನೋಡಿ. ಆ ವೆರಿಫಿಕೇಶನ್ ಮೆಥಡ್ ಕೆಳಗಡೆ ಒಂದು ಫೋಟೋ ಕಾಣ್ತಾ ಇದೆ ನೋಡಿ. ಆ ಫೋಟೋ ಯಾವುದು ಅಂತ ಹೇಳಿದ್ರೆ, ಕಳೆದ ತಿಂಗಳಲ್ಲಿ ನಾವು ಫೋಟೋ ಕ್ಯಾಪ್ಚರ್ ಮಾಡಿರ್ತೀವಲ್ಲ ಫಲಾನುಭವಿದು, ಆ ಫೋಟೋ ಕ್ಯಾಪ್ಚರ್ ಮಾಡಿರೋ ಅಂತ ಫಲಾನುಭವಿ ಫೋಟೋ ಇಲ್ಲಿ ನಿಮಗೆ ಶೋ ಆಗುತ್ತೆ. ಹಾಗಾಗಿ ಈ ತಿಂಗಳು ಕೂಡ ನಾವು ಅದೇ ಫಲಾನುಭವಿಯನ್ನ ಕರೆಸಿ ಫೋಟೋನ ಮತ್ತೆ ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ವೆರಿಫಿಕೇಶನ್ ಮೆಥಡ್ ಅಲ್ಲಿ 2 ಆಪ್ಷನ್ ಸಿಗುತ್ತೆ ನಿಮಗೆ. ಒಂದು ಫೇಸ್ ಅಥೆಂಟಿಕೇಶನ್ ಅಂತ ಒಂದು ಆಪ್ಷನ್ ಇದೆ, ಒಂದು ಪ್ರೊಸೀಡ್ ವಿತೌಟ್ ಅಥೆಂಟಿಕೇಶನ್ ಅಂತ ಇನ್ನೊಂದು ಆಪ್ಷನ್ ಇದೆ. ಸೊ ನಾವು ಯಾವಾಗಲೂ ಫೇಸ್ ಅಥೆಂಟಿಕೇಶನ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನೇ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಫೋಟೋ ಕ್ಯಾಪ್ಚರ್ ಮಾಡಬೇಕು. ಯಾವುದೇ ಕಾರಣಕ್ಕೂ ವಿತೌಟ್ ಫೇಸ್ ಅಥೆಂಟಿಕೇಶನ್ ನಾವು ಸೆಲೆಕ್ಟ್ ಮಾಡಕೂಡದು. ಹಾಗಾಗಿ ಅಲ್ಲಿ ಫೇಸ್ ಅಥೆಂಟಿಕೇಶನ್ ಅಂತ ಕಾಣ್ತಾ ಇದೆ ನೋಡಿ, ಆ ಫೇಸ್ ಅಥೆಂಟಿಕೇಶನ್ ನಾವು ಟಿಕ್ ಮಾಡಬೇಕು. ಫೇಸ್ ಅಥೆಂಟಿಕೇಶನ್ ನಾವು ಟಿಕ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ಬ್ಲೂ ಕಲರ್ ಅಲ್ಲಿ ನಿಮಗೆ ಪ್ರೊಸೀಡ್ ಅಂತ ಕಾಣ್ತಾ ಇದೆ ನೋಡಿ, ಆ ಪ್ರೊಸೀಡ್ ಬಟನ್ ನೀವು ಕ್ಲಿಕ್ ಮಾಡಿ. ಪ್ರೊಸೀಡ್ ಬಟನ್ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಫೋಟೋ ಕ್ಯಾಪ್ಚರಿಂಗ್ ಪೇಜ್ ನಿಮಗೆ ಈ ತರ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಒಂದು ವೇಳೆ ನೀವು ಅಪ್ಲಿಕೇಶನ್ ನ ಪರ್ಮಿಷನ್ ಅಲೋ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಒನ್ ಟೈಮ್ ಪರ್ಮಿಷನ್ ನೀವು ಅಲೋ ಕೊಡಬೇಕಾಗುತ್ತೆ. ಅಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಮೇಲ್ಗಡೆ ವೈಲ್ ಯೂಸಿಂಗ್ ದ ಆಪ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ನೀವು ಒನ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಅದು ಪರ್ಮಿಷನ್ ಅಲೋ ಮಾಡುತ್ತೆ ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ. ಒನ್ ಟೈಮ್ ಪರ್ಮಿಷನ್ ಅಲೋ ಕೊಟ್ಟಾಗ ನಮಗೆ ಫೋಟೋ ಕ್ಯಾಪ್ಚರಿಂಗ್ ಮಾಡೋದಕ್ಕೆ ಈ ತರ ಪೇಜ್ ಓಪನ್ ಆಗುತ್ತೆ. ಸೊ ನಾವು ಫೋಟೋ ಯಾರನ್ನ ಕ್ಯಾಪ್ಚರ್ ಮಾಡಬೇಕಾಗಿರೋದು, ಇಂದಿನ ತಿಂಗಳಲ್ಲಿ ಯಾರು ಫಲಾನುಭವಿ THR ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ನಾವು ಫೋಟೋ ಕ್ಯಾಪ್ಚರ್ ಮಾಡಿರ್ತೀವಲ್ಲ, ಅದೇ ಫಲಾನುಭವಿಯ ಫೋಟೋನ ನಾವು ಮುಂದಿನ ತಿಂಗಳಲ್ಲೂ ಸಹ ಅದೇ ಫಲಾನುಭವಿಯ ಫೋಟೋನ ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಾವು ಇಂದಿನ ತಿಂಗಳಲ್ಲಿ ಬೇರೆ ಫೋಟೋ ಕ್ಯಾಪ್ಚರ್ ಮಾಡಿ ಮುಂದಿನ ತಿಂಗಳಲ್ಲಿ ಬೇರೆ ಇನ್ನೊಬ್ಬರು ಫೋಟೋ ಕ್ಯಾಪ್ಚರ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದು ಫೋಟೋ ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ, ಆಗ ಎರರ್ ಬರುತ್ತೆ. ಹಾಗಾಗಿ ಇಂದಿನ ತಿಂಗಳಲ್ಲಿ ನಾವು ಯಾವ ಫಲಾನುಭವಿಯ ಫೋಟೋವನ್ನು ಕ್ಯಾಪ್ಚರ್ ಮಾಡಿರ್ತೀವೋ ಅದೇ ಫಲಾನುಭವಿಯ ಫೋಟೋನ ನಾವು ಮುಂದಿನ ತಿಂಗಳಲ್ಲೂ ಸಹ ಅದೇ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಫಲಾನುಭವಿಯ ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಫಲಾನುಭವಿಯ ಮುಖದ ಹತ್ತಿರ ತೆಗೆದುಕೊಂಡು ಹೋಗಿ ಫೋಟೋ ಕ್ಯಾಪ್ಚರ್ ಮಾಡಿ, ತುಂಬಾ ದೂರದಿಂದ ಫೋಟೋ ಕ್ಯಾಪ್ಚರ್ ಮಾಡಬೇಡಿ. ಸೊ ಒಂದು ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಫಲಾನುಭವಿಯ ಸ್ಟ್ರೈಟ್ ಫೇಸ್ ಹಾಗೂ ಒಂದ್ಸತಿ ಅವರ ಕಣ್ರೆಪ್ಪನ್ನ ಮುಚ್ಚಿ ತೆಗೆಯೋದಕ್ಕೆ ಹೇಳಿ, ಆಗ ಈಸಿಯಾಗಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಫೋಟೋ ಸಕ್ಸಸ್ಫುಲಿ ಕ್ಯಾಪ್ಚರ್ ಆದಾಗ ನಿಮಗೆ ಗ್ರೀನ್ ಟಿಕ್ ಅಲ್ಲಿ ಐ ಬ್ಲಿಂಕ್ ಮತ್ತೆ ಸ್ಟ್ರೈಟ್ ಫೇಸ್ ಎರಡು ಗ್ರೀನ್ ಟಿಕ್ ಈ ತರ ಬರುತ್ತೆ.
ನೀವು ಸಕ್ಸಸ್ಫುಲಿ ಫೋಟೋ ಕ್ಯಾಪ್ಚರ್ ಮಾಡಿದ ನಂತರ ನೀವು ಹಿಂದಿನ ತಿಂಗಳಲ್ಲಿ ಫೋಟೋ ಹೊಡೆದಿರ್ತಿರಲ್ಲ, ಆ ಫೋಟೋ ಹಾಗೂ ಈ ತಿಂಗಳಲ್ಲಿ ಫೋಟೋ ಹೊಡೆದಿರ್ತಿರಲ್ಲ, ಎರಡು ಫೋಟೋಗೂ ಅದು ಏನ್ ಮಾಡುತ್ತೆ, ಮ್ಯಾಚ್ ಮಾಡುತ್ತೆ. ಸೊ ನೀವು ಕಳೆದ ತಿಂಗಳಲ್ಲಿ ಯಾರು ಫೋಟೋ ಹೊಡೆದಿರ್ತೀರಾ ಅದೇ ಫೋಟೋನ ಈ ತಿಂಗಳಲ್ಲೂ ಹೊಡಿಬೇಕಾಗಿರುತ್ತೆ. ಒಂದು ವೇಳೆ ನೀವು ಹೊಡೆದಿರೋಂಥ ಫೋಟೋ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ನೀವು ಹೊಡೆದಿರೋಂಥ ಫೋಟೋ ಸಕ್ಸಸ್ಫುಲಿ ಆಗಿ ಅಥೆಂಟಿಕೇಟೆಡ್ ಆಗಿದೆ ಅಂತ ತೋರಿಸುತ್ತೆ ನೋಡಿ. ಅಂದ್ರೆ ನೀವು ಹೊಡೆದಿರೋ ಫೋಟೋ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ನಿಮ್ಗೆ ಈ ತರ ಸಕ್ಸಸ್ಫುಲಿ ಅಥೆಂಟಿಕೇಟೆಡ್ ಅಂತ ಮೆಸೇಜ್ ಬರುತ್ತೆ. ನಂತರ ಫೋಟೋ ಕರೆಕ್ಟ್ ಆಗಿ ಮ್ಯಾಚ್ ಆದ ನಂತರ ನಿಮಗೆ THR ಡಿಸ್ಟ್ರಿಬ್ಯೂಷನ್ ಮಾಡೋ ಸಲುವಾಗಿ ನಿಮಗೆ ಮೊಬೈಲ್ ಅಥೆಂಟಿಕೇಶನ್ ಅಂತ ಪೇಜ್ ಓಪನ್ ಆಗುತ್ತೆ ನೋಡಿ. ಅಂದ್ರೆ ಮೊಬೈಲ್ ಅಥೆಂಟಿಕೇಶನ್ ಅಂತ ಹೇಳಿದ್ರೆ ಪೋರ್ಷನ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ನೀವು ನೋಂದಾಯಿಸಿಕೊಂಡಿರ್ತಾರಲ್ಲ, ಆ ಮೊಬೈಲ್ ನಂಬರ್ಗೆ ಒನ್ ಟೈಮ್ ರಿಕ್ವೆಸ್ಟ್ OTP ಕೇಳುತ್ತೆ. ಸೊ ಹಾಗಾಗಿ ಆ ಮೊಬೈಲ್ ನಂಬರ್ಗೆ ನಾವು ಒನ್ ಟೈಮ್ ರಿಕ್ವೆಸ್ಟ್ OTP ನ ಕಳಿಸಬೇಕಾಗುತ್ತೆ. ಅಲ್ಲಿ ಮೇಲ್ಗಡೆ ನಿಮಗೆ ಮೊಬೈಲ್ ನಂಬರ್ ಕಾಣ್ತಾ ಇದೆಯಲ್ಲ, ಅದೇ ಪೋರ್ಷನ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ನೋಂದಾಯಿಸಿಕೊಂಡಿರ್ತಕ್ಕಂತಹ ನಂಬರು. ಅದೇ ನಂಬರ್ಗೆ ನಿಮಗೆ OTP ಹೋಗೋದು. ಇಲ್ಲಿ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಏನ್ ಮಾಡಿದ್ರೆ ಅಂತ ಹೇಳಿದ್ರೆ, ಫಲಾನುಭವಿಗಳನ್ನ ನೋಂದಣಿ ಮಾಡಿಕೊಳ್ಳೋ ಟೈಮಲ್ಲಿ ಒಂದೇ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡ್ಕೊಂಡು 5 ಫಲಾನುಭವಿಗಳನ್ನ ನೋಂದಣಿ ಮಾಡ್ಕೊಂಡಿದ್ದಾರೆ. ಅಂದ್ರೆ 5 ಫಲಾನುಭವಿಗೂ ಒಂದೇ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ OTP ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ ಹೋಗುತ್ತೆ. ಹಾಗಾಗಿ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ರಿಕ್ವೆಸ್ಟ್ OTP ಕಳಿಸಬೇಕಾದ್ರೆ ಆ ಮೊಬೈಲ್ ನಂಬರ್ ಯಾವ್ದಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಬೇರೆ ನಂಬರ್ ಇತ್ತು ಅಂತ ಹೇಳಿದ್ರೆ ಕೂಡಲೇ ಆ ಪ್ರೊಫೈಲ್ಗೆ ಹೋಗಿದ್ದೇನೆ ಮೊಬೈಲ್ ನಂಬರ್ನ ಚೇಂಜ್ ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನಿಮಗೆ ರೆಡ್ ಬಾಕ್ಸ್ ಅಲ್ಲಿ ರಿಕ್ವೆಸ್ಟ್ OTP ಅಂತ ಕೇಳ್ತೀನಿ ನೋಡಿ, ಆ ರಿಕ್ವೆಸ್ಟ್ OTP ನ ಕ್ಲಿಕ್ ಮಾಡಿ. ರಿಕ್ವೆಸ್ಟ್ OTP ನ ಕ್ಲಿಕ್ ಮಾಡಿದಾಗ ನಿಮಗೆ ರಿಜಿಸ್ಟರ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ ಆ ಮೊಬೈಲ್ ನಂಬರ್ ಇಂದ ನೀವು OTP ಪಡ್ಕೊಂಡು ಈ ಬಾಕ್ಸ್ ಒಳಗೆ ನೀವು OTP ನ ಎಂಟ್ರಿ ಮಾಡಿ. ನೀವು OTP ನ ಒಂದ್ಸಲ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ ನಂತರ ಆ ಕೆಳಗಡೆ ರೆಡ್ ಬಟನ್ ಕಾಣ್ತಿದೆ ನೋಡಿ, ವೆರಿಫೈ ಅಂತ ಇದೆಯಲ್ಲ, ಆ ವೆರಿಫೈ ನ ಕ್ಲಿಕ್ ಮಾಡಿ. ಸೊ ಒಂದ್ಸಲ ನೀವು ವೆರಿಫೈ ಕ್ಲಿಕ್ ಮಾಡಿದ ನಂತರ THR ಡಿಸ್ಟ್ರಿಬ್ಯೂಷನ್ ಸಕ್ಸಸ್ಫುಲಿ ಆಗಿ ಈ ತರ ಮೆಸೇಜ್ ಬರುತ್ತೆ. ಅಂದ್ರೆ ಕೆ ಪೂಜಾ ಅನ್ನೋ ಫಲಾನುಭವಿಗೆ ಆ ತಿಂಗಳು THR ನ 25 ದಿನ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ಅಂತ ಸಕ್ಸಸ್ಫುಲಿ ಆಗಿ ಮೆಸೇಜ್ ಬರುತ್ತೆ. ಸೊ ಹಾಗಾಗಿ ನೋಡಿ, ಕೆ ಪೂಜಾ ಅನ್ನೋ ಹೆಸರು ಮುಂದೆ THR ಅಂತ ಬ್ಲೂ ಕಲರ್ ಇತ್ತಲ್ವಾ, ಸೊ ಈಗ THR ಡಿಸ್ಟ್ರಿಬ್ಯೂಷನ್ ಮಾಡಿದ ನಂತರ ಆ ಬ್ಲೂ ಕಲರ್ ಏನಾಗುತ್ತೆ, ಹೈಡ್ ಆಗುತ್ತೆ. ಅಂದ್ರೆ ಆ ಮಾಹೆ THR ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿ ಕೊಟ್ಟಿದೀವಿ ಅಂತ ಅರ್ಥ. ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು THR ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದಗಳು.